ಜಾನ್ವಿ ಅವರೇ. ಯಾರು? ಅಪ್ಪ, ಅಜ್ಜಿ, ಬನ್ನಿ ಬನ್ನಿ, ಒಳಗ್ ಬನ್ನಿ. ಅಲ್ಲ ಅಪ್ಪ, ಏನಿದು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀರಾ? ಜಾನು, ಎಷ್ಟು ಸಲ ಫೋನ್ ಮಾಡಿದ್ವಿ ಗೊತ್ತಾ, ನೀನ್ ಫೋನೇ ಎತ್ಲಿಲ್ಲ. ತುಂಬಾ ಗಾಬರಿ ಆಯ್ತು. ನಿಮ್ಮ ಅಪ್ಪನ ಹತ್ರ ಹೋಗ್ಬರಣ್ವಾ ಅಂದೆ. ಸರಿ ಅಂದ್ರು, ಅದಕ್ಕೆ ಬಂದ್ವಿ. ಇಲ್ಲಿಗೆ ಬಂದಿದ್ದು ತಪ್ಪಾಯ್ತಾ? ಅದೇ ಮತ್ತೆ 2 ದಿನದಿಂದ ನಿಮ್ ಜೊತೆ ಮಾತಾಡಿಲ್ಲ ಅಂತ ಇವಾಗ ತಾನೇ ಅಳ್ತಾ ಕೂತಿದ್ದೆ. ಅವರೇ ಸಮಾಧಾನ ಮಾಡ್ತಿದ್ರು, ಕೇಳು ಬೇಕಿದ್ರೆ. ಅಳಿಯಂದ್ರೆ ಯಾಕೆ ಹಾಗೆ ನಿಂತ್ಕೊಂಡ್ರಿ? ನಾವು ಬಂದಿದ್ದೇನಾದ್ರು ತೊಂದರೆ ಆಯ್ತಾ? ಅಯ್ಯೋ, ಹಾಗೇನಿಲ್ಲ ಮಾವ. ನಿಮ್ಮನ್ನೆಲ್ಲ ಹೀಗೆ ಒಟ್ಟಿಗೆ ನೋಡಿ ನನಗೇನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಇರ್ಲಿ. ಇದು ಕನಸೋ ನನ್ಸೋ ಅಂತ ಯೋಚನೆ ಮಾಡ್ತಾ ಇದ್ದೆ ನೋಡಿ. ದಿಸ್ ಇಸ್ ಅ ವೆರಿ ನೈಸ್ ಸರ್ಪ್ರೈಸ್. ನಿಮ್ಮನ್ನೆಲ್ಲ ನೋಡಿ ಮಾತುಗಳು ಹೊರಡದೆ ಹೀಗೆ ತಟಸ್ಥವಾಗಿ ನಿಂತ್ಬಿಟ್ಟಿದ್ದೆ. ಫೋನ್ ಎಷ್ಟು ಸಲ ಮಾಡಿದ್ರು ಸಿಗ್ತಾ ಇಲ್ಲ. ನೆಟ್ವರ್ಕ್ ಏನಾದ್ರು ತೊಂದರೆ ಆಗಿದೆಯಾ ಅಂತ? ಅದೇನೋ ಗೊತ್ತಿಲ್ಲ ಮಾವ. ಫೋನ್ ಲೈನ್ಸ್ ಎಲ್ಲ ಡೌನ್ ಆಗೋಗಿದೆ. ಮನೇಲೂ ಯಾವುದು ಮೊಬೈಲ್ ಫೋನ್ಸ್ ವರ್ಕ್ ಆಗ್ತಿಲ್ಲ. ಆ್ಯಂಡ್ ಲ್ಯಾಂಡ್ ಲೈನು ಡೆಡ್ ಆಗೋಗಿದೆ. ಅಲ್ಲ, ಕಂಪ್ಲೇಂಟ್ ಏನಾದ್ರು ಕೊಟ್ರಾ? ಇಲ್ಲಾಂದ್ರೆ ಈ ಒಂದೊಂದ್ಸಲ ಈ ಮಳೆಗಾಲದಲ್ಲಿ ಮೇಲ್ಗಡೆ ಕೇಬಲ್ ಏನೋ ಕಿತ್ ಹೋಗಿರುತ್ತೆ. ನಾನು ಬೇಕಾದ್ರೆ ಮೇಲೆ ಹೋಗಿ ನೋಡ್ತೀನಿ ಅಂದ್ರೆ. ನೀವು ಯಾಕೆ ತೊಂದರೆ ತೊಗೊಳಕ್ ಹೋಗ್ತೀರಿ ಮಾವ? ನಾನು ಆಗಲೇ ಕಂಪ್ಲೇಂಟ್ ರೇಸ್ ಮಾಡಿದ್ದೀನಿ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ನೀವೆಲ್ಲರೂ ಎಷ್ಟು ದೂರದಿಂದ ಬಂದಿದ್ದೀರಿ. ಮೊದಲು ಇವರೆಲ್ಲ ಫ್ರೆಶನ್ ಅಪ್ ಆಗಲಿ. ಹಾ, ಕರೆಕ್ಟ್. ನೀವೆಲ್ಲ ಫ್ರೆಶ್ ಅಪ್ ಆಗಿ ಅಷ್ಟೇ ನಾನು ಕಾಫಿ ಮಾಡ್ಕೊಂಡು ಏನೇ ನೀನ್ ಕಾಫಿ ಮಾಡ್ತೀಯಾ? ನೋಡಪ್ಪ, ಅದೇ ಮತ್ತೆ ಯಾಕೆ ಡೌಟಾ ನಿನ್ಗೆ? ಇರು, ನಾನು ಮಾಡೋ ಕಾಫಿ ಹೇಗಿರುತ್ತೆ ಅಂತ ನಿಂಗೆ ಇವತ್ತು ಗೊತ್ತಾಗುತ್ತೆ. ಅಮ್ಮ ಬಾ. ಬಾಮ್ಮ. ಮಾವ, ನೀವು ಕೂತಿರಿ, ನಾನು ಬಂದೆ. ಆಗಿ ಅಂಕಿ ಬಾ. ಬ್ಯಾಗಿಡು. ಅಮ್ಮ, ಮನೆ ಹೇಗಿದೆ? ಇದು ಮನೆ ಅಲ್ಲ, ಅರಮನೆ. ಅಬ್ಬಾ, ನನ್ನ ಮೊಮ್ಮಗಳು ದೊಡ್ಡ ಮನೆ ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಮ್ಮ, ಇಲ್ಲಿ ನೋಡು, ನೀನು ಬಂದಿದ್ದು ನಿನ್ನ ಕಾಲ್ ಗುಣದಿಂದ ನೆಟ್ವರ್ಕೇ ಬಂದ್ಬಿಡ್ತು. ಅಪ್ಪ, ತುಂಬಾ ಸಂತೋಷ ಜಾನು. ಲಕ್ಷ್ಮತೆ ಯಾರು? ಕೂತ್ಕೊಳ್ಳಿ. ಆರಾಮ? ಅತ್ತೆ ಜಾನು ಮನೆಗೆ ಹೋಗಿದ್ದಾರೆ. ನೀವು ಸ್ವಲ್ಪ ಕೂತಿರಿ, ನಾನು ಕಾಫಿ ತರ್ತೀನಿ. ಏನಪ್ಪ ಇವರು ಮಾತಾಡೋಕ್ಕೆ ಬಿಡ್ತಿಲ್ಲ? ಕಂಬಳಿ ಎಲ್ಲೋರ್ಲು? ತಗೊಳ್ಳಿ. ಈ ಕಾಫಿನ ನೀವು ಕುಡಿದು ನೋಡಿ. ಈ ಥರ ಕಾಫಿನ ನಾನು ಹಿಂದೆ ಎಲ್ಲೂ ಕುಡ್ದೇ ಇರಲಿಲ್ಲ ಅಂತ ಹೇಳ್ತೀರಾ ನೋಡಿ. ಬೋ ಚೆನ್ನಾಗದೆ ಕಣಕ್ಕ. ನಾನು ಹೇಳಿರ್ಲಿಲ್ವಾ? ಕುಡೀರಿ. ಅಕ್ಕ, ಭಾವನ ಮೇಡಮ್ ಅವರು ಎಲ್ಲಿ? ಖುಷಿನ ರೆಡಿ ಮಾಡ್ತಿದ್ದಾಳೆ. ಓ ಹೌದಾ? ಲಕ್ಷ್ಮತೆ ಮಗಿನ ಕರ್ಕೊಂಡು ಸ್ಕೂಲ್ಗೆ ಹೋಗಿ ಪುಸ್ತಕ ತಗೊಂಡು ಹಂಗೆ ಯೂನಿಫಾರ್ಮ್ಗೆ ಅಳತೆ ಕೊಟ್ಬಿಟ್ಟು ಬಾ ಅಂತ ಹೇಳಿದ್ರು, ಅದಕ್ಕೆ ಬಂದೆ. ನಿಮಗೆ ಯಾವಾಗ ಹೇಳಿದ್ರು? ಅದೇ ಮೇಡಮ್ ಅವರೇ, ಲಕ್ಷ್ಮತೆ ಊರಲ್ಲಿ ಇರೋದಿಲ್ಲ, ನೀನೇ ಹೋಗ್ ಬಾ ಅಂತ ಹೇಳಿದ್ರು. ಬೇಕಾದ್ರೆ ನಿಮ್ಮೆ ಫೋನ್ ಮಾಡಿ ಕೇಳ್ಕೊಳ್ಳಿ. ಏನು ಪರವಾಗಿಲ್ಲ, ನಾನು ಖುಷಿನ ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀನಿ. ನಿಮಗೆ ಯಾಕೆ ತೊಂದರೆ? ಅಯ್ಯೋ ಪರವಾಗಿಲ್ಲ, ಬನ್ನಿ ಮೇಡಮ್ ಅವರೇ. ನಮ್ಮ ಲಕ್ಷ್ಮತೆ ಹೇಳೋರು ಅಂದಮೇಲೆ ಆ ಕೆಲಸ ಮಾಡದೇ ಇದ್ದಕ್ಕಾದದೆ.
ನೀವು ಬನ್ನಿ, ಅಲ್ಲಿ ಕೆಲಸ ಮುಗಿಸ್ಕೊಂಡು ನಿಮ್ಮ ಹಂಗೆ ಆಫೀಸ್ಗೆ ಹೋಗಿ, ನಾನು ಮಗಿನ ಕರ್ಕೊಂಡು ಮನೆಗೆ ಬಂದ್ಬಿಡ್ತೀನಿ. ಹಾಂ, ಬೇಡ ಅಂತ ಹೇಳಿದ್ನಲ್ಲ. ಭಾವನಾ, ಪಾಪ ಸಿದ್ದೇಗೌಡರು ತಮ್ಮ ಕೆಲಸ ಎಲ್ಲ ಬಿಟ್ಬಿಟ್ಟು ಅತ್ತೆ ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ನೀನು ಹೋಗದೇ ಇದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಹೋಗು ಹೋಗು ಭಾವನಾ, ಖುಷಿ ರೆಡಿ ಆದ್ಲ ನೋಡು, ಲೇಟ್ ಆಗ್ತಿದೆ. ಸರಿ ಅದಕ್ಕೆ. ಸಿದ್ದೇಗೌಡ್ರೆ, ಅವಳು ಮಗುನ ಕರ್ಕೊ ಬರೋವರೆಗೂ ನೀವು ಕೂತಿರಿ. ತಿಂಡಿ ನಾನೇ ಮಾಡಿರೋದು, ಕೊಡ್ತೀನಿ. ಅಯ್ಯೋ ಬೇಡ ಕಣಕ, ನಾನು ಆಚೆ ಗಾಡಿ ಹತ್ರ ಕಾಯ್ತಿರ್ತೀನಿ. ಅವ್ರು ರೆಡಿ ಆದ್ಮೇಲೆ ಕಳ್ಸ್ಕೊಡಿ. ಆಯ್ತು, ಆದ್ರೆ ಸ್ವಲ್ಪ ತಿನ್ಬೋದಾಗಿತ್ತಲ್ಲ. ಅಯ್ಯೋ ಬೇಡ ಕನಕ. ಅತ್ತೆ ಏನಾದ್ರು ತಿಂಡಿನೂ ತಿನ್ಬೇಡ ಅಂದ್ಬಿಟ್ಟಿದಾರ. ಪರವಾಗಿಲ್ಲ ಕಡೆ, ಕಾಫಿ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಅದೇ ಮತ್ತೆ ಹೌದು ಜಾನು, ನೀನ್ ಇಷ್ಟು ಚೆನ್ನಾಗಿ ಕಾಫಿ ಮಾಡ್ತೀಯ ಅಂತ ಗೊತ್ತೇ ಇರ್ಲಿಲ್ಲ. ನೀವೆಲ್ಲ ಏನೇ ಹೊಗಳದಿದ್ರು ನಿಮ್ ಅಳಿಯನ್ನೇ ಹೊಗಳ್ಬೇಕು. ಅವರಿಂದನೇ ನಾನು ಇಷ್ಟು ಚೆನ್ನಾಗಿ ಕಾಫಿ ಮಾಡಕ್ ಕಲ್ತಿರೋದು. ಜಾನು, ನೀನು ಅಡಿಗೆ ತಿಂಡಿನ ಮಾಡಿ ಅವ್ರಿಗೆ ಬಡಿಸ್ಬೇಕು. ಅದನ್ನ ಬಿಟ್ಬಿಟ್ಟು ಕಾಫಿ ಮಾಡೋದನ್ನೇ ಅವ್ರ ಹತ್ರ ಕಲ್ತೆ ಅಂತ. ಅದಕ್ಕೆ ಹೇಳೋದು, ಹೆಣ್ಮಕ್ಳು ಮದ್ವೆಗೆ ಮೊದಲೇ ಇದನ್ನೆಲ್ಲ ಕಲಿಬೇಕು ಅಂತ. ಆಯ್ತಾಯ್ತು. ಏನು ಅವಶ್ಯಕತೆ ಇಲ್ಲ ನೋಡ, ಎಲ್ಲದನ್ನೇನು ಕಲಿಬೇಕಾಗಿಲ್ಲ. ಅವ್ರು ನನ್ನ ಜೊತೆ ಇದ್ರೆ ಅಷ್ಟು ಸಾಕು. ನೋಡಿದ್ರ, ಹೀಗೆ ಹೇಳಿ ಹೇಳಿನೇ ನನ್ನ ಹತ್ರ ಏನು ಕೆಲಸ ಮಾಡಿಸ್ದೆ ತಾನೇ ಎಲ್ಲ ಮಾಡ್ಬಿಟ್ಟು ನನ್ನ ರಾಣಿ ತರ ಕೂಡ್ಸಿರೋದು. ಸರಿ, ನೀವೆಲ್ಲರೂ ಆರಾಮಾಗಿ ಕಾಫಿ ಕುಡೀರಿ, ಆಮೇಲೆ ಒಂದು ರೌಂಡ್ ಮನೆ ತೋರಿಸ್ತೀನಿ. ಆಯಾ, ನಾನು ಬರಲ್ಲಪ್ಪ. ನನಗೂ 2 ಮಂಡೇನೂ ತುಂಬಾ ನೋವು. ನೀವೇ ಹೋಗಿ ನೋಡ್ಕೊಂಬನ್ನಿ. ಆಗ್ಲಮ್ಮ. ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಕೆಲಸ ಮಾಡ್ತಾ ಇದ್ದೀನಿ. ನಾನು ಕುಂಟೆ ಬೆಲ್ಲ ಆಡ್ತಾ ಇದ್ದೀನಿ. ತುಂಬ ತಲೆನೋವ್ತಾ ಇದೆ, ಸ್ವಲ್ಪ ಕಾಫಿ ಸಿಗ್ಬೋದಾ? ಮಹಾರಾಜನ ಮೊಮ್ಮಗಳು ಇವು, ಕೂತಲ್ಲೇ ಕಾಫಿ ಟೀ ಜ್ಯೂಸು ಎಲ್ಲ ತಂದ್ಕೊಡ್ಬೇಕು. ಏನೋ ಅತ್ತೆ ಇಲ್ಲ ಅಂತ ಮಾಡ್ಕೊಡ್ತಿದ್ದೀನಿ ಅಷ್ಟೆ. ಹಾಂ, ಸ್ವಲ್ಪ ಸ್ಟ್ರಾಂಗ್ ಇರಲಿ. ಆಯ್ತು. ನಾನು ಇಷ್ಟೊಂದು ಶುಗರ್ ಇರೋ ಕಾಫಿ ಕುಡಿಯಲ್ಲ ಅಂತ ಗೊತ್ತಿರ್ಬೇಕಲ್ವಾ? ಅದೆಲ್ಲ ನೀನು ಬೇಬಿ ಹತ್ರ ಹೇಳ್ಕೊ, ನಾನು ಮಾಡೋದು ಹಿಂಗೆ. ಹೋ ಗಾಡ್, ನಾನು ಇಷ್ಟೊಂದು ಶುಗರ್ ತಿಂದರೆ ನನ್ನ ಹೆಲ್ತ್ ಗತಿ ಏನಾಗಬೇಕು? ಮನೆ ಕೆಲಸನೂ ಒಂಚೂರು ಮಾಡಿದ್ರೆ ಆರೋಗ್ಯ ಚೆನ್ನಾಗೇ ಇರುತ್ತೆ. ಏನು? ಏನಿಲ್ಲ. ಅಡುಗೆಗೆ ಏನು ಮಾಡಿದ್ದೀರಾ? ಅವರೆಕಾಳು ಗೊಜ್ಜು, ಬೂದುಗುಂಬಳಕಾಯಿ ಸಾಂಬಾರು. ನನಗದೆಲ್ಲ ಇಷ್ಟ ಆಗಲ್ಲ. ಈ ವೆದರ್ಗೆ ಏನಾದರೂ ಸ್ವಲ್ಪ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತದೆ. ಸ್ವಲ್ಪ ಖಾರವಾಗಿರೋ ಅಡುಗೆ ಮಾಡಿ. ಅದು ಬೇಕು ಇದು ಬೇಕು ಅಂತ ಕೇಳೋದಿಕ್ಕೆ ಇದೇನು ಹೋಟೆಲ್ ಅಲ್ಲ, ಮನೆ. ಅಷ್ಟೊಂದು ಖಾರವಾಗಿರೋದು ಏನಾದ್ರು ತಿನ್ನಬೇಕು ಅಂತಿದ್ರೆ ಹಸಿಮೆಣಸಿನ್ಕಾಯಿ ತಿನ್ಕೊ. ನಾನು ಕೇಳಬಾರ್ದು ಏನು ಕೇಳಿದೆ? ಸ್ವಲ್ಪ ಅಡುಗೆಲಿ ಖಾರ ಮುಂದೆ ಮಾಡಿ ಅಂದೆ, ಅದು ತಪ್ಪಾ? ಅದೆಲ್ಲ ಆಗಲ್ಲಮ್ಮ. ಮಧ್ಯಾಹ್ನ ಏನು ಅಡುಗೆ ಮಾಡಬೇಕು ಅಂತ ನಾನು ಆಗಲೇ ತರಕಾರಿ ಎಲ್ಲ ಹೆಚ್ಚಿಟ್ಟಾಗಿದೆ. ಏನು ಮಾಡ್ತೀವೋ ಅದನ್ನ ತಿನ್ನಬೇಕು ಅಷ್ಟೇ. ಅಲ್ಲ, ನೀನು ನನ್ನ ಜೊತೆ ಎಲ್ಲ ವಿಚಾರಕ್ಕೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರ್ಲಿಲ್ಲ ಅಂದ್ರೆ ಸಮಾಧಾನನೇ ಇರಲ್ಲ ಅಲ್ವಾ? ಸ್ವಲ್ಪ ನಾರ್ಮಲ್ ಆಗಿ ಬಿಹೇವ್ ಮಾಡೋ ಗೊತ್ತಾಗಲ್ವಾ? ಹೂನಮ್ಮ, ನೀನ್ ಮಾತ್ರ ನಾರ್ಮಲ್ ಆಗಿರೋದಿಲ್ಲಿ, ನಾವೆಲ್ಲ ತಲೆಕೆಟ್ಟೋರು ನೋಡು. ಏನ್ ಗಲಾಟೆ ಅದಕ್ಕೆ? ಏನಾಯ್ತು? ನನಗೇನು ಆಗಿಲ್ಲಪ್ಪ, ನೀನ್ ಹೆಂಡ್ತಿನ ಕೇಳ್ಕೊ. ಅವಳಿಗೆ ಖಾರವಾಗಿ ಅಡುಗೆ ಮಾಡ್ಬೇಕಂತೆ, ನಾವ್ ಮಾಡೋ ಅಡುಗೆ ರುಚಿಸಲ್ವಂತೆ. ಅಲ್ಲ ಬೇಬ್, ನಾನು ಕೇಳಬಾರ್ದು ಏನು ಕೇಳ್ದೆ? ಅಡುಗೆ ಸ್ವಲ್ಪ ಖಾರ ಹಾಕಿ ಅಂದೆ, ಅದು ತಪ್ಪಾ? ಬೇಬಿ ನಿನ್ಗೆ ಏನೇ ಬೇಕಾದ್ರೂ ನನ್ನನ್ನು ಕೇಳುತ್ತಾನೆ. ನಾನು ಆರ್ಡರ್ ಮಾಡಿಸ್ತಿದ್ದೆ ಅಲ್ವಾ? ಏನ್ ಬೇಕು ಹೇಳಿ ನಿಂಗೆ? ನನಗೆ ಆರ್ಡರ್ ಮಾಡೋದಲ್ಲ ಏನು ಬೇಡ. ನಾನು ಇವತ್ತು ಆಫೀಸ್ಗೆ ಹೋಗ್ತಿಲ್ಲ. ಅಮ್ಮ ಜೊತೆ ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನ? ದಾರಿಲಿ ಬರ್ತಾ ಖಾರವಾಗಿ ರುಚಿಯಾಗಿ ತಿನ್ಕೊಂಡು ಬರ್ತೀನಿ. ಅಲ್ಲ ಬೇಬಿ, ಇಲ್ಲಿ ಮಾಡಿರೋ ಅಡಿಗೆ ನೀನೇ ತಿನ್ಕೋ. ಅಲ್ಲ ಅದಕ್ಕೆ ಏನ್ ಅದಕ್ಕೆ ಈ ಊಟದ ವಿಚಾರಕ್ಕೆಲ್ಲ ಈ ತರ ಮಾತಾಡ್ತಿರಲ್ಲ? ಹೂನಪ್ಪ, ನಾನೇ ಎಲ್ಲ ಮಾತುಗಳನ್ನೂ ಆಡೋದು. ನಿನ್ನ ಹೆಂಡತಿ ಪಾಪ ಬಾಯೇ ಇಲ್ಲ ನೋಡು. ಓ ಅದಕ್ಕೆ ಅಮ್ಮ ಬರೋ ತನಕ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಬೇಬಿ ಬಂದೆ. ಒಂದು ನಿಮಿಷ. ಇವನೊಬ್ಬ ಓತಿ ಕಾಟಕ್ ಬಾಲ ತರ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಅತ್ತೆ ಇದ್ದಾಗ ಏನ್ ಅಡುಗೆ ಮಾಡಿದ್ರು ಬಾಯ್ ಮುಚ್ಕೊಂಡು ತಿಂತಾರೆ. ನಾನು ಒಬ್ಳೇ ಇದೀನಿ ಅಂತ ಎಲ್ಲರೂ ಜೋರ್ ಮಾಡೋರೆ. ನಾಳೆ ಮಧ್ಯಾಹ್ನ ಕ್ಯಾರೆಟ್ ಗೊಜ್ಜು ಮಾಡ್ತೀನಿ ನಿಮ್ಗೆಲ್ಲ. ಪೂರ್ವಿ
ಪೂರ್ವೆ. ಹಾಪ ಬಂದೆ, ರೆಡಿ ಆಗ್ತಿದ್ದೀನಿ, 5 ನಿಮಿಷ. ನೋಡಿ, ಈ ಹೆಣ್ಮಕ್ಳಿಗೂ ಕನ್ನಡಿಗೂ ಏನೋ ಒಂದು ನಂಟು. ಆಗ್ಲಿಂದ ರೆಡಿ ಆಗ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಕನ್ನಡಿನೇ ಸ್ವತ್ತಲ್ವಾ ಸರ್? ನೀವು ಸರಿಯಾಗಿ ಹೇಳ್ತೀರಾ. ಸರ್, ನನಗೆ ಒಂದು ಕಾಲ್ ಇದೆ, ಬರ್ತೀನಿ. ಸರಿ. ಹೇಳಮ್ಮ. ಆಂಟಿ ಎಲ್ಲಿದ್ದೀರಾ? ದೇವಸ್ಥಾನದ ಹತ್ರನೇ ಇದ್ದೀನಮ್ಮ. ಸರಿ ಆಂಟಿ, ನೀವು ಅಲ್ಲೇ ಇರಿ, ಒಂದು 10 ನಿಮಿಷ ಬಂದ್ಬಿಡ್ತೀವಿ. ಬೇಗ ಬಂದ್ಬಿಡಮ್ಮ. ಓಕೆ ಓಕೆ. ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಇಂಪಾರ್ಟೆಂಟ್ ಕಾಲ್ ಇತ್ತು ಸರ್, ಅದಕ್ಕೆ ಹೋಗಿದ್ದೆ. ಮಗಳೇ ಬಾ. ನಾನು ರೆಡಿ. ರೆಡಿನಾ? ಗುಡ್. ಸರಿ ಹೊರಡೋಣ. ಬಾಯ್ ಬಾಯ್. ಶೋರು ಮಗಳ. ಬರ್ತೀವಿ ಸರ್. ಸಿಂಚು, ಅಮ್ಮ, ಯಾಕಮ್ಮ ಲೇಟು? ಟ್ರಾಫಿಕ್ ಜಾಮ್ ಅಮ್ಮ. ಅಜ್ಜಿ ಬರ್ಲಿಲ್ವಾ? ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ಸಿದ್ದು ಹೆಸರಲ್ಲಿ ಹೋಮ ಮಾಡಿಸ್ತಾ ಇದ್ದಾರೆ. ಮತ್ತೆ ಆ ಮನೆತನದ ಬಗ್ಗೆ ನಮ್ಗೆಲ್ಲ ಹೇಗಮ್ಮ ಗೊತ್ತಾಗುತ್ತೆ? ನನಗೆ ಹೇಳಿದ್ರು ನೀನೇ ಎಲ್ಲ ನೋಡಿ ಮಾತಾಡ್ಕೊಂಡ್ ಬಾ ಅಂತ. ಅದು ಸರಿ ಬಿಡು, ನಮ್ಮ ಅಜ್ಜಿಗೆ ತಕ್ಕನಾಗ್ ಸೊಸೆ ನೀನೇ ಅಂದ್ಮೇಲೆ ನಿನ್ ಸೊಸೆನೂ ನೀನೇ ನೋಡ್ಬೇಕು. ಅವ್ರಿಂದ ಬಂದಿಲ್ವಾ? ಈಗ ತಾನೇ ಫೋನ್ ಮಾಡಿದ್ರು, ಇನ್ನು 10 ನಿಮಿಷದಲ್ಲಿ ಬರ್ತಾರಂತೆ. ಓ, ಆಗ್ಲೇ ಪೂಜೆನೂ ಮಾಡಿಸ್ಬಿಟ್ಟಿದ್ಯಾ? ನೀನ್ ಬರೋದ್ ತಡ ಆಯ್ತಲ್ಲ, ಅದಕ್ಕೆ ಬಾ, ನೀನ್ ದೇವ್ರಿಗೆ ನಮಸ್ಕಾರ ಮಾಡಿ. ಅಮ್ಮ, 10 ನಿಮಿಷ ಅಂದೆ, ಇನ್ನ ಬಂದೇ ಇಲ್ಲ. ಇವಾಗ ತಾನೇ ಫೋನ್ ಮಾಡಿದ್ದಾರೆ, ಬರ್ತಾರಿರಮ್ಮ. ಅಲ್ಲೋಡಮ್ಮ, ಸೌಪರ್ಣಿಕಾ ಹುಡುಗಿನ ಕರ್ಕೊಂಡು ಬರ್ತಾ ಇದ್ದಾಳೆ. ಸಿಂಚು, ಹುಡುಗಿ ಚೆನ್ನಾಗಿದ್ದಾಳಲ್ವಾ? ಹೌದಮ್ಮ, ನಮ್ ಸಿದ್ದುಗೆ ಪರ್ಫೆಕ್ಟ್ ಜೋಡಿ. ಹಾಯ್ ಆಂಟಿ. ಹಾಯ್. ನೀನು 1 ನಿಮಿಷ ಒಳಗೆ ಹೋಗು, ಬರ್ತೀನಿ. ಆಂಟಿ, ಹುಡುಗಿ ನೋಡಿದ್ರಾ? ನೋಡ್ದೆ. ಯಾರು ಏನು ಅಂತ ಹೇಳಲೇ ಇಲ್ಲ. ಅವಳು ಬೇರೆ ಯಾರು ಅಲ್ಲ, ನಮ್ ಸಿಟ್ಟಿಂಗ್ MLA ಮುನಿಸ್ವಾಮಿ ಮಗಳು. ಮುನಿಸ್ವಾಮಿ ಮಗಳ? ಹೌದು. ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ನೋಡಿ, ಮೊದಲು ನೀವು ಹುಡುಗಿನ ನೋಡಿ, ನಿಮ್ ಮನೆ ತನಕ ಸೆಟ್ ಆಗ್ತಾಳ ಅನ್ನೋದನ್ನ ಅಬ್ಸರ್ವ್ ಮಾಡಿ, ಆಮೇಲೆ ಮುಂದಿನ ಮಾತುಕತೆ ಎಲ್ಲ. ಹೌದಮ್ಮ, ಅವ್ರು ಹೇಳ್ತಿರೋದು ಸರಿಯಾಗಿದೆ. ಮೊದಲು ನಾ ಹುಡುಗಿ ನೋಡೋಣ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಸರಿ, ನಾನು ಆಮೇಲೆ ಸಿಗ್ತೀನಿ. ನೀವಿಬ್ರು ದೂರದಿಂದನೇ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ಸಿಂಚು, ನಂಗೆ ಭಯ ಆಗ್ತಿದೆ ಕಣೆ. ನಿಮ್ಮ ಅಪ್ಪ ಈ ಸಂಬಂಧ ಒಪ್ಪಲ್ಲ. ಅಮ್ಮ, ಇವಾಗ ನಾವು ಹುಡುಗಿ ನೋಡೋಣ. ಅಕಸ್ಮಾತ್ ಇಷ್ಟ ಆದ್ರೆ ನಾವೇ ಅಪ್ಪನ ಹತ್ರ ಕನ್ವಿನ್ಸು ಮಾಡೋಣ. ಬಾ ಬಾ ನೀನು. ಮೇಡಮ್ ಅವರೇ, ಮಧ್ಯಾಹ್ನ ಆಗ್ಬಿಟ್ಟಿದೆ, ಪುಸ್ತಕ ಎಲ್ಲ ತಗೊಂಡಾಯ್ತು. ಮೇಡಮೇ, ಪಾಪ ಮಗಿಗೂ ಹೊಟ್ಟೆ ಸಿಗ್ತಾ ಇದೆ ಅನ್ಸುತ್ತೆ. ಏನವ? ಇಲ್ಲ ಇಲ್ಲ, ನನಗೆ ಆಫೀಸಿಗೆ ತುಂಬ ಲೇಟ್ ಆಯಿತು, ನಾನು ಹೊರಡ್ತೀನಿ. ಅದಕ್ಕೆ ಖುಷಿಗೆ ಊಟ ಮಾಡಿಸ್ತಾರೆ. ಸರಿ ಮೇಡಮ್ ಅವರೇ, ನಿಮ್ಮ ಆಫೀಸ್ಗೆ ಹೊರಡಿ, ನಾನು ಮಗಿನ ಮನೆಗೆ ಬಿಟ್ಬಿಟ್ಟು ಹೋಗ್ತೀನಿ. ಅಯ್ಯಪ್ಪ,
ಏನ್ ಮುದ್ದಮ್ಮ ಇಷ್ಟೊಂದು ಪುಸ್ತಕ ಕೊಟ್ಬಿಟ್ಟವ್ರೆ, ದಿನ ಇದನ್ನೆಲ್ಲ ಎತ್ಕೊಂಡ್ಬರ್ಬೇಕೆ? ಅಲ್ಲ, ಮಕ್ಳು ಅನ್ಕೊಂಡಿದಾರ ಅಥವಾ ಕತೆಗಳು ಅನ್ಕೊಂಡಿದಾರೋ? ಏನ್ ಹೇಳ್ಕೊಟ್ಟಾರ, ಏನ್ ಕತ್ಯೋ? ನೀವು ರಾಜಕೀಯದಲ್ಲೇ ಇರೋದಲ್ವಾ, ನೀವ್ ಬದಲಾವಣೆ ತರಕ್ಕಾಗಲ್ವಾ? ನೋಡ್ತಾ ಇರಿ ಮೇಡಮ್ ಅವರೇ, ಈ ಸಲ ನಮ್ಮ ಅಪ್ಪಾಜಿ ಗೆಲ್ಲಿ ಇಡೀ ಊರ್ನೇ ಹೊಸದಾಗಿ ಮಾಡಿಸ್ಬಿಡ್ತೀನಿ. ಅಂಕಲ್ ಎಷ್ಟೋದಿದ್ದೀರಾ? ಅದು ನಾನು ಬೇಜಾರು ಓದ್ಬಿಟ್ಟಿದ್ದೀನಿ ಕಣವ, ನಿಂಗೆ ಅದೆಲ್ಲ ಗೊತ್ತಾಗಕ್ಕಿಲ್ಲ, ಸುಮ್ಮನಿರುವ. ಸರಿ ನಾನು ನಿಮ್ಗೆ ಹೊರಡ್ತೀನಿ. ಖುಷಿನ ಹುಷಾರಾಗಿ ಮನೆಗೆ ಡ್ರಾಪ್ ಮಾಡಿ. ನಮಗೂ ಮಗ್ಬೇಕಂಡು ಹೋಗಿ ಮೇಡಮವ್ರೆ. ಬಾಯ್ ಖುಷಿ. ಬಾಯ್ ರಾಮಮ್ಮ. ಬಾಯ್ ಭಾವನಮ್ಮ. ಬಾಯ್ ಮೇಡಮವ್ರೆ. ಪಾಪು ನಿಂತ್ಕೊಳ, ನಾನು ನಿನ್ ಜೊತೆ ಮಾತಾಡಕ್ಕಿಲ್ಲ. ಯಾಕಂಕಲ್ ನಾನೇನ್ ಮಾಡ್ದೆ? ಮತ್ತೆ ನಾನು ಏನು ಓದಿನಿ ಅಂತ ಅವ್ರ ಮುಂದೆ ಕೇಳಿಯಾ? ಹೌದು, ನೀವು ಓದಿರೋದೇನ್ ಹೇಳಿಲ್ಲ. ಅಯ್ಯೋ, ಪುನಃ ಕೇಳಿಯಾ? ಸರಿ ಆಯ್ತು. ನಾನು 9ನೇ ಕ್ಲಾಸ್ ಗಂಟೆ ಅಷ್ಟೇ ಓದಿರೋದು, ಕಾಲೇಜ್ಗೆಲ್ಲ ಹೋಗೇ ಇಲ್ಲ. ನನಗೆ ಓದಕ್ಕೂ ಬರೋದಿಲ್ಲ, ಬರೆಯೋಕ್ಕೂ ಬರೋದಿಲ್ಲ. ಅಯ್ಯೋ ಹೌದಾ? ಯಾಕಂಕಲ್? ಅದು ನಾನು ಕಾಲೇಜಲ್ಲಿ ಇರೋರ್ಗಿಂತ ಪೇಜ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಕಾಲೇಜವರೇ ನನ್ನ ಬ್ಯಾಡ ಅಂದ್ಬಿಟ್ರು. ಅದಕ್ಕೆ ಯಾಕೆ? ಯಾಕಂದ್ರೆ ನಾನು ಅವ್ರಿಗಿಂತ ಹೆಚ್ಚಿಗೆ ಓದ್ಬಿಟ್ಟು ಅವ್ರಿಗಿಂತ ದೊಡ್ಡ ಆಫೀಸರ್ ಆಗ್ಬಿಡ್ತೀನಿ ಅಂತ ಹೊಟ್ಟೆ ಕಿಚ್ಚು ನನ್ನ ಮಕ್ಳಿಗೆ. ಅದಕ್ಕೆ ನಾನೇ ಓದಕ್ಕೆ ಹೋಗಿಲ್ಲ. ಓ ಹೌದಾ? ಹ್ಞೂ ಮುದ್ದಮ್ಮ. ಸರಿ ಬಾ ಮನೆಗೆ ಹೋಗಮ್ಮ. ಜಾನ್ವಿ ಅವರೇ, ಏನ್ ಮಾಡ್ತಾ ಇದ್ದೀನಿ? ಆಫೀಸ್ಗೆ ಹೋಗಕ್ಕೆ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀನಿ. ನಾನು ಇವತ್ತು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಯಾರು ಹೇಳಿದ್ರು? ಇದ್ದಾರೆ, ನಂಗೆ ಯಾರು ಏನು ಹೇಳಬೇಕು? ನಂಗೆ ಗೊತ್ತಿಲ್ಲ ನೀವು ಎಷ್ಟೊತ್ತಿಗೆ ಆಫೀಸ್ಗೆ ಹೋಗ್ತೀರಾ ಅಂತ. ಅಲ್ಲಿ ನೋಡಿ, ಟೈಮ್ ಆಯಿತು. ಇಲ್ಲ, ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಮನೆಗೆ ಬಂದಿರೋವಾಗ ನಾನು ಆಫೀಸ್ಗೆ ಹೋಗಕ್ಕಾಗತ್ತಾ? ಅಯ್ಯೋ, ಅವ್ರನ್ನ ನೋಡ್ಕೊಳಕ್ ನಾನಿದ್ದೀನಿ, ನೀವು ಯಾಕೆ ಅದಕ್ಕೆ ರಜಾ ಹಾಕಬೇಕು? ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ನೋ, ನಿಮ್ಮ ಮನೆಯವರೆಲ್ಲ ಮೊದಲನೇ ಸರ್ತಿ ನಮ್ಮ ಮನೆಗೆ ಬಂದಿದ್ದಾರೆ. ಆಫೀಸ್ಗೆ ಹೋದ್ರೆ ಅವ್ರು ಏನು ಅನ್ಕೋತಾರೆ? ಅವ್ರು ಏನು ಅನ್ಕೊಳ್ಳಲ್ಲ ರೀ, ಅರ್ಥ ಮಾಡ್ಕೋತಾರೆ. ನೀವು ಆರಾಮಾಗಿ ಹೋಗಿ ಬನ್ನಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಇವತ್ತು ನನಗೆ ಆಫೀಸ್ಗೆ ಹೋಗೋಕೆ ಯಾಕೋ ಮನಸ್ಸೇ ಆಗ್ತಾ ಇಲ್ಲ. ನಾವು ಅಲ್ಲಿಗೆ ಹೋಗಿದ್ದಾಗ ಎಲ್ಲರೂ ಒಟ್ಟಿಗೆ ಇದ್ದು ಎಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡ್ರು ಅಲ್ವಾ. ನಮಗೆ ಅವ್ರ ಥರ ಕಾಳಜಿ ತೋರ್ಸೋಕೆ ಆಗದೆ ಇರ್ಬೋದು, ಬಟ್ ಅಟ್ಲೀಸ್ಟ್ ರಜಾ ಹಾಕಿ ಮನೇಲಿರ್ಬೋದಲ್ಲ, ಸ್ವಲ್ಪನಾದರೂ ಸಮಾಧಾನ ಆಗುತ್ತೆ. ಶೋ ಆದರೂ ನನ್ನ ಮಾತು ಕೇಳಿ. ಹಲೋ, ಹಾಂ ಪ್ರವೀಣ್, ನಾನು ಇವತ್ತಿನ ಮೀಟಿಂಗ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಡಿ. ಅದು ಇಂಪಾರ್ಟೆಂಟ್ ಆಗಿತ್ತು, ಬಟ್ ಇಟ್ಸ್ ಫೈನ್, ಕ್ಯಾನ್ಸಲ್ ಮಾಡಿ. ಹಾಂ, ಆ್ಯಂಡ್ ನನ್ನ ಮುಂದೆ ಹೇಳೋವರೆಗೂ ಯಾವ ಮೀಟಿಂಗ್ಸು ಫಿಕ್ಸ್ ಮಾಡಬೇಡಿ. ಓಕೆ. ಯಾಕೆ, ಏನಾಯಿತು? ನಮ್ಮ ಮನೆಯವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ನೀವು. ಎಂಥ ಮುಖ್ಯವಾದ ಕೆಲಸನ ಬಿಟ್ಬಿಟ್ಟು ಮನೇಲೇ ಇರ್ತೀನಿ ಅಂತಿದ್ದೀರಲ್ಲ, ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಮ್ಮಂಥ ಹಳ್ಳಿಯನ್ನ ಪಡೆಯೋಕ್ಕೆ ನಮ್ಮ ಬಾಬಾ ತುಂಬ ಪುಣ್ಯ ಮಾಡಿದ್ದಾರೆ. ನನ್ನ ಮುದ್ದು ನೀವು. ಇಲ್ಲ ಜಾನ್ವಿ ಅವರೇ, ಅವರಂಥ ಅತ್ತೆ ಮಾವನ ಪಡೆಯೋಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಅವರೀಗ ಬರೀ ಅತ್ತೆ ಮಾವ ಅಲ್ಲ, ಅಪ್ಪ ಅಮ್ಮ. ಅಂಥವ್ರ ಜೊತೆ ಕಳೆಯೋ ಕ್ಷಣಗಳನ್ನು ನಾನು ಮಿಸ್ ಮಾಡ್ಕೋತೀನ? ಯಾರಾದರೂ ದೇವರ ಕೀರ್ತನೆ ಆಡಿ ಪೂಜೆ ಸಂಪೂರ್ಣವಾಗುತ್ತೆ. ಪೂರ್ವಿ, ನೀನು ಹಾಡ್ಬೋದಾ? ನಾನಾ? ಹಾಡು ತಾಯಿ, ಈ ದೇವರ ಸನ್ನಿಧಿಯಲ್ಲಿ ಹಾಡೋದೇ ಒಂದು ಭಾಗ್ಯ. ಹಾಡು. ಬ್ರಹ್ಮ ಮುರಾರಿ ಸುರಾಜಿತ ಲಿಂಗಂ ನಿರ್ಮಲ ಭಾಷಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ.
देवमुनिप्रवराजितलिङ्गं कामदहन करुणाकरलिङ्गं रावणदर्पविनाशकलिङ्गं तत्प्रणमामि सदा शिवलिङ्गं सर्वसुगन्धसुलेपितलिङ्गं भावैर्भक्तिविरेवजलिङ्गं दिनकरकोटिप्रभाकरलिङ्गं तत्प्रणमामि सदा शिवलिङ्गं. ತುಂಬ ಚೆನ್ನಾಗಿ ಹೇಳಿದಪ್ಪ ನೀನು. ಥ್ಯಾಂಕ್ ಯು. ಸಿಂಚು ಇಷ್ಟು ಹಿಂಪಾಗಿ ಹಾಡ್ತಾಳೆ, ಕೇಳ್ತಾನೆ ಇರೋಣ ಅನ್ಸುತ್ತೆ. ಹೌದಮ್ಮ, ನಮ್ಮನೆಗೂ ಇಂಥ ಹೆಣ್ಣೆ ಬೇಕಾಗಿರೋದು.